ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕರ್ನಾಟಕ ಒನ್ ಫ್ರಾಂಚೈಸಿಗೆ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕಂತಂದ್ರೆ ನೀವು ವೆಬ್ಸೈಟ್ ಲಿಂಕ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಈ ಕರ್ನಾಟಕ ಒನ್ ಫ್ರಾಂಚೈಸಿಗೆ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ನೀವು ವೆಬ್ಸೈಟಿಗೆ ಬಂದಾಗ ಇಲ್ಲಿ ಹೋಮ್ ಪೇಜಿಗೆ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕರ್ನಾಟಕ ಒನ್ ಫ್ರಾಂಚೈಸಿಗೆ ಅಪ್ಲೈ ಮಾಡ್ತೀರಂತಂದ್ರೆ ಯಾವೆಲ್ಲ ರಿಕ್ವೈರ್ಮೆಂಟ್ಸ್ ಇರ್ತವೆ ಅಂತ ಫಸ್ಟ್ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಅಪ್ಲಿಕೆಂಟ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯದವರೇ ಆಗಿರ್ಬೇಕು, ಇಂಡಿಯನ್ ಸಿಟಿಸನ್ ಆಗಿರ್ಬೇಕು ಅಂತವ್ರು ಅಪ್ಲೈ ಮಾಡ್ಬೋದು. ಅಪ್ಲಿಕೆಂಟ್ ಇಂಡಿವಿಜುವಲ್ ಅಷ್ಟೇ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ತರದ ಪಾರ್ಟ್ನರ್ಶಿಪ್ ಮೇಲೆ ಅಪ್ಲೈ ಮಾಡಿ NGOs ಇಂಥವ್ರೆಲ್ಲ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಮಿನಿಮಮ್ ಕರ್ನಾಟಕ ಒಂದು ಫ್ರಾಂಚೈಸಿ ಅಪ್ಲೈ ಮಾಡ್ಬೇಕಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಅಟ್ಲೀಸ್ಟ್ ಸೆಕೆಂಡ್ ಪಿ ಯು ಸಿ ಆದವರು ಅಪ್ಲೈ ಮಾಡ್ಬೋದು. ಹೈಯರ್ ಕ್ವಾಲಿಫಿಕೇಶನ್ ಇದ್ರೆ ಏನಂತಂದ್ರೆ ಅವರಿಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರಿಗೆ ಜಾಸ್ತಿ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ. ಅಪ್ಲಿಕೆಂಟ್ ಬಂದ್ಬಿಟ್ಟು ಕನ್ನಡ, ಇಂಗ್ಲಿಷ್ ಮಾತಾಡ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಒಬ್ಬ ಇಂಡಿವಿಜುವಲ್ ಬಂದ್ಬಿಟ್ಟು, ಒಬ್ಬ ಅಪ್ಲಿಕೆಂಟ್ ಬಂದ್ಬಿಟ್ಟು ಒಂದೇ ಒಂದು ಸೆಂಟರ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ಅಪ್ಲಿಕೆಂಟ್ ಬಂದ್ಬಿಟ್ಟು ಯಾವುದೇ ತರ ಕ್ರಿಮಿನಲ್ ಅಂದ್ರೆ ಯಾವುದೇ ತರದ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇರಬಾರ್ದು. ಅಭ್ಯರ್ಥಿ ಯಾರು ಅಪ್ಲೈ ಮಾಡ್ತಾರಲ್ಲ ಅವ್ರ ಮೇಲೆ ಯಾವುದೇ ತರ ಪೊಲೀಸ್ ಕೇಸ್ ಇರಬಾರ್ದು. ಅಪ್ಲಿಕೆಂಟ್ ಬಂದ್ಬಿಟ್ಟು IT ಮತ್ತೆ ನಾನ್ IT ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡುವಂತರ ಇರಬೇಕು. ಯಾರಾದ್ರೂ ಇಲ್ಲಿ ಫಸ್ಟ್ ಏನಂತಂದ್ರೆ ಯಾರಾದ್ರೂ ಗ್ರಾಮ ಒನ್ ಇದ್ದವರು, ಕರ್ನಾಟಕ ಒನ್ ಇದ್ದವರು, CSC ಇದ್ದವರು ಅಂತವ್ರಿಗೆ ಸೆಲೆಕ್ಷನ್ಗೆ ಅಂತವ್ರಿಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಏನಂತಂದ್ರೆ ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದು ಇಲ್ಲಿ ಏನ್ ಹೇಳಿದ್ದಾರೆ, ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಇರ್ಬೇಕಾಗತ್ತೆ ನಿಮ್ಮ ಹತ್ರ, ಒಂದು ಮಲ್ಟಿ ಫಂಕ್ಷನ್ ಪ್ರಿಂಟರ್ ಇರ್ಬೇಕಾಗತ್ತೆ, ಕಲರ್ ಪ್ರಿಂಟರ್ ಇರ್ಬೇಕಾಗತ್ತೆ, ಬಯೋಮೆಟ್ರಿಕ್ ಸ್ಕ್ಯಾನರ್ ಇರ್ಬೇಕಾಗತ್ತೆ, ಡಾಟ್ ಮೆಟ್ರಿಕ್ಸ್ ಪ್ರಿಂಟರ್ ಇರ್ಬೇಕಾಗತ್ತೆ, ಬಾರ್ ಕೋಡ್ ಸ್ಕ್ಯಾನರ್ ಬೇಕಾಗತ್ತೆ, ವೆಬ್ ಕ್ಯಾಮ್ರಾ ಬೇಕಾಗತ್ತೆ, ಮತ್ತೇನಂತಂದ್ರೆ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ಇರ್ಬೇಕಾಗತ್ತೆ, UPS ಇರ್ಬೇಕಾಗತ್ತೆ, ಅಟ್ಲೀಸ್ಟ್ 6 ಗಂಟೆಗಳ ಕಾಲ ಬ್ಯಾಕಪ್ ಇರಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಅಟ್ಲೀಸ್ಟ್ ಏನಂತಂದ್ರೆ ಒಂದ್ ಕೌಂಟರ್ ಮಾಡ್ತೀರಂದ್ರೆ 150 ಸ್ಕ್ವೇರ್ ಫೀಟ್ ಜಾಗ ಇರಬೇಕಾಗತ್ತೆ. 2 ಕೌಂಟರ್ ಮಾಡ್ತೀರಂದ್ರೆ 200 ಸ್ಕ್ವೇರ್ ಫೀಟ್ ನ ಜಾಗ ಇರಬೇಕಾಗತ್ತೆ. 3 ಕೌಂಟರ್ ಮಾಡ್ತೀರಂತಂದ್ರೆ 300 ಸ್ಕ್ವೇರ್ ಫೀಟ್ ನ ಜಾಗ ಇರಬೇಕಾಗತ್ತೆ. ಇವೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಆಪರೇಟರ್ ಟೇಬಲ್, ಚೇರು ಇವೆಲ್ಲ ಬೇಕಾಗತ್ತೆ. ಒಳ್ಳೆ ಒಂದು ಗಾಳಿ ಬೆಳಕಿರ್ತಕ್ಕಂಥ ಜಾಗ ಇರ್ಬೇಕತ್ತೆ. ಕ್ಲೀನ್ ಆಗಿ ಫ್ರಾಂಚೈಸಿನ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕ್ತೀರಂತಂದ್ರೆ ನೀವು ಅಪ್ಲಿಕೇಶನ್ ಫೀಸ್ ನ ಬಂದ್ಬಿಟ್ಟು 100 ರೂಪಾಯಿನ ಫೀ ಪೇಮೆಂಟ್ ಮಾಡ್ಬೇಕತ್ತೆ. ರಿಜಿಸ್ಟ್ರೇಷನ್ ಫೀ ನಿಮ್ಗೆ ಏನಾದ್ರೂ ಸೆಲೆಕ್ಟ್ ಆಯ್ತು, ನಿಮ್ಮ ಅಪ್ಲೈ ಮಾಡಿದ್ದಕ್ಕೆ ಕರೆಕ್ಟ್ ಆಗಿ ಇದಾಯ್ತು ಅಂತಂದ್ರೆ ನೀವು ಏನಂತಂದ್ರೆ 5,000 ರೂಪಾಯಿ ರಿಜಿಸ್ಟ್ರೇಷನ್ ಫೀನ ನೀವು ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದು ಯಾವುದೇ ತರದ ರೀಫಂಡ್ ಇರೋದಿಲ್ಲ. ಇಲ್ಲಿ ಇನ್ನೂ 25,000 ನಿಮ್ಗೆ ಏನಾದ್ರು ಆಧಾರ್ ಸರ್ವಿಸಸ್ ಬೇಕಂತಂದ್ರೆ ನಿಮ್ಗೆ 25,000 ಕಟ್ಟಿ ನೀವು ಏನಂತಂದ್ರೆ ಆಧಾರ್ ಸರ್ವಿಸ್ ನ ನಿಮ್ಮ ಫ್ರಾಂಚೈಸಿಯಲ್ಲಿ ನಡೆಸಬಹುದು. ಇಲ್ಲಿ ಇದೆಲ್ಲ ಆಯ್ತು, ಎಲ್ಲ ಇನ್ಸ್ಟ್ರಕ್ಷನ್ಸ್ ನ ಎಲ್ಲ ಓದ್ಕೊಂಡಾದ ತಕ್ಷಣ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅಪ್ಲೈ ಅಂತ ಕೊಡಬೇಕಾಗತ್ತೆ. ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಸೇವಾ ಸರ್ವಿಸ್ ಪ್ಲಸ್ ಸೇವಾ ಸಿಂಧುಗೆ ಡೈರೆಕ್ಟ್ ಆಗ್ತಾ ಹೋಗುತ್ತೆ. ಇದು ನೀವು ಫಸ್ಟ್ ಟೈಮ್ ಏನಾದ್ರೂ ಅಪ್ಲಿಕೇಶನ್ ಸಲ್ಲಿಸಿದ್ರೆ, ನಿಮ್ಮ ಸೇವಾ ಸಿಂಧು ಅಕೌಂಟ್ ಇತ್ತಂದ್ರೆ ಏನಿಲ್ಲ, ಜಸ್ಟ್ ನಿಮ್ಮ ಲಾಗಿನ್ ಐಡಿ ಅಂದ್ರೆ ಲಾಗಿನ್ ಐಡಿ ನಿಮ್ಮ ಮೊಬೈಲ್ ನಂಬರ್ ಆಗಿರುತ್ತೆ. ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕಿ. ಇಲ್ಲಿ ಏನಂತಂದ್ರೆ ನಿಮ್ಮ ಪಾಸ್ವರ್ಡ್ ಮರ್ತಿದ್ರೆ ಗೆಟ್ OTP ಅಂತ ಕ್ಲಿಕ್ ಮಾಡಿ, OTP ಬರುತ್ತೆ, OTP ಹಾಕಿ ಕ್ಯಾಪ್ಚನ್ ಹಾಕಿ ಲಾಗಿನ್ ಮಾಡಬಹುದು. ಇಲ್ಲಾಂತಂದ್ರೆ ನಿಮ್ಮ ಪಾಸ್ವರ್ಡ್ ಗೊತ್ತಿದ್ರೆ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಪಾಸ್ವರ್ಡ್ ಇಲ್ಲಿ ಕ್ಯಾಪ್ಚನ್ ಹಾಕಿ ಲಾಗಿನ್ ಕೊಟ್ರೆ ಸೇವಾ ಸಿಂಧು ಪೇಜ್ಗೆ ಲಾಗಿನ್ ಆಗ್ತಾ ಹೋಗ್ತೀರಾ. ಸೈನ್ ಇನ್ ಆದಾಗ ಈ ತರ ತೋರಿಸ್ತಾ ಹೋಗುತ್ತೆ ನಿಮ್ಗೆ ಕರ್ನಾಟಕ ಒನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್. ನಿಮ್ಮ ಅಕಸ್ಮಾತ್ ನಿಮ್ಗೆ ಇಲ್ಲಿ ಸೇವಾ ಸಿಂಧು ಡೈರೆಕ್ಟ್ ಲಾಗಿನ್ ಮಾಡಿ ಆಗ್ತಿದ್ದೀರಾ ಅಂತಂದ್ರೆ ಇಲ್ಲಿ ವಿವೋ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆಯಲ್ಲ, ಇಲ್ಲಿ ಬಂದು ನೀವು ಇದು ಪೇಜ್ ಡಿಸ್ಪ್ಲೇ ಆಗಿಲ್ಲ ಅಂತಂದ್ರೆ ನಾನು ಹೇಳ್ತಿರೋದು, ಕೆಲವರಿಗೆ ಡಿಸ್ಪ್ಲೇ ಆಗೋದಿಲ್ಲ. ಹಾಗಾಗಿ ಏನಂತಂದ್ರೆ ಇಲ್ಲಿ ನಿಮ್ಗೆ ಸರ್ಚ್ ಬಾರ್ ಅಲ್ಲಿ ಏನಂತಂದ್ರೆ ಇಲ್ಲಿ 100 ತಗೊಳ್ರಿ, ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಂತ ಟೈಪ್ ಮಾಡಿ ಅಷ್ಟೇ. ಫ್ರಾಂಚೈಸಿ ಇಲ್ಲಿ ಬಂತು ನೋಡಿ, ಕರ್ನಾಟಕ ಒನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ
ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಈ ತರ ಬರ್ತಾಗುತ್ತೆ. ನಿಮ್ಮ ನೇಮ್ ಏನಿದೆ ಅದು ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ಬಿಡುತ್ತೆ. ಜೆಂಡರ್ ಮೇಲು ಫಿಮೇಲು ಅದರ್ಸ್ ಅಂತ ಇಲ್ಲಿ ತುಂಬಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಬರುತ್ತೆ ನಿಮಗೆ. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋನ, ನಿಮ್ಮ ಒಂದು ಅಡ್ರೆಸ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಕ್ಯಾಂಡಿ ಪಿ ಡಬ್ಲ್ಯೂ ಡಿ ಸ್ಟೂಡೆಂಟ್, ಪಿ ಡಬ್ಲ್ಯೂ ಡಿ ಪರ್ಸನ್ ಇತ್ತಂದ್ರೆ ಇಲ್ಲಿ ಏನಂತಂದ್ರೆ ಎಸ್ ಅಂತ ಕೊಡ್ಬೇಕತ್ತೆ, ಇಲ್ಲ ಅಂತಂದ್ರೆ ನೋ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ, ಮೊಬೈಲ್ ನಂಬರು ಪ್ರೈಮರಿ, ಒಂದು ಅಲ್ಟರ್ನೇಟ್ ಇಲ್ಲಿ ಬೇರೆ ಒಂದು ವ್ಯಕ್ತಿಯ ಹೆಸರನ್ನ ಕೊಡ್ಬೇಕಾಗತ್ತೆ. ನಿಮ್ಮ ನಿಮ್ಮ ತಂದೆದಾದ್ರೂ ಇರ್ಲಿ, ಯಾರೋ ಗೊತ್ತು ಪರಿಚಯ ಇರತಕ್ಕಂತ ವ್ಯಕ್ತಿಯ ಹೆಸರು ಪ್ಲಸ್ ಅವರ ಮೊಬೈಲ್ ನಂಬರು. ಅದೇ ತರ ಮತ್ತೊಂದು ವ್ಯಕ್ತಿಯ ಪರ್ಯಾಯ ವ್ಯಕ್ತಿ ಅಂದ್ರೆ ಅಲ್ಟರ್ನೇಟ್ ರೆಫರೆನ್ಸ್ ಪರ್ಸನ್ ಅಡ್ರೆಸ್ನು ತುಂಬಬೇಕಾಗತ್ತೆ. ಇಲ್ಲಿ ನೀವು ಸಪೋಸು ಅವರ ವ್ಯಕ್ತಿಯ ಹೆಸರನ್ನ ಬರ್ತಿದ್ದೀರಿ, ಅಲ್ಟರ್ನೇಟ್ ರೆಫರೆನ್ಸ್ ನೇಮ್ನ ಕೊಟ್ಟಿದ್ದೀರಿ, ಅವರ ಒಂದು ಮೊಬೈಲ್ ನಂಬರು, ಅವರ ಒಂದು ಅಡ್ರೆಸ್ನ ತುಂಬಬೇಕಾಗುತ್ತೆ. ಅದೇ ತರ ಮತ್ತೊಂದು ರೆಫರೆನ್ಸ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಪರ್ಯಾಯ ವ್ಯಕ್ತಿ ಯಾರು ಮತ್ತೊಬ್ರು ಯಾರ ಹೆಸರು ಕೊಡ್ತೀರಾ ಅವರ ಒಂದು ಮೊಬೈಲ್ ನಂಬರು, ಅವರ ಒಂದು ಅಡ್ರೆಸ್ನ ಕೊಡ್ಬೇಕಾಗತ್ತೆ. ನಿಮ್ಮ ಒಂದು ಬ್ಲಡ್ ಗ್ರೂಪ್ನ ನೀವು ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಕೇಳ್ತಿದೆ, ಆರ್ ಯು ಎ ಡೊಮಿಸೈಲ್ ಆಫ್, ಇಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ. ನೀವು ಕರ್ನಾಟಕದ ನಿವಾಸಿಯಾಗಿದ್ರೆ ಮಾತ್ರ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರುತ್ತೆ, ಹಾಗಾಗಿ ಎಸ್ ಅಂತ ಕೊಡ್ಬೇಕು. ಡಿಸ್ಟ್ರಿಕ್ಟ್ ಯಾವುದು, ತಾಲೂಕಾ ಯಾವುದು, ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ತಾಲೂಕು ಯಾವುದು, ಮತ್ತೆ ಇಲ್ಲಿ ಮತ್ತೊಂದ್ಸತಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ. ಇಲ್ಲಿ ಸಪೋಸ್ ನಾನು ಡಿಸ್ಟ್ರಿಕ್ಟ್ ನ ದಾವಣಗೆರೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಲ್ಲ ಬರ್ತಾಗುತ್ತೆ ನಿಮಗೆ. ದಾವಣಗೆರೆ ಇಲ್ಲಿ ದಾವಣಗೆರೆ ಯಾವುದೋ ಒಂದು ಬರುತ್ತೆ, ಅದನ್ನ ನೋಡ್ರಿ. ಇಲ್ಲಿ ನಿಮ್ಮ ವೇಕೆನ್ಸೀಸ್ ಎಷ್ಟಿದಾವೆ ಅಂತ ತೋರಿಸ್ಬಿಡುತ್ತೆ ದಾವಣಗೆರೆಯಲ್ಲಿ. ಅದೇ ತರ 6 ಅಂತ ತೋರಿಸಿದೆ. ಇಲ್ಲಿ ನೀವು ರೆಸಿಡೆನ್ಸ್ ಪ್ರೂಫ್, ಯಾವುದೋ ಒಂದು ರೆಸಿಡೆನ್ಸ್ ಪ್ರೂಫ್ ನ ಯಾವ್ದು ಕೊಡ್ತೀರಾ ಅಂತಂದ್ರೆ, ನಿಮ್ಮ ರೆಸಿಡೆನ್ಸ್ ಪ್ರೂಫಿಗೆ ವೋಟರ್ ಐ ಡಿ ಇದ್ರೆ ವೋಟರ್ ಐ ಡಿ ಕೊಡಿ, ಡ್ರೈವಿಂಗ್ ಲೈಸೆನ್ಸ್, ಡೊಮಿಸೈಲ್ ಸರ್ಟಿಫಿಕೇಟ್ ಇದ್ರೆ, ರೇಷನ್ ಕಾರ್ಡ್ ಅಡ್ರೆಸ್ ಇತ್ತಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ನೀವು ಇಂಡಿವಿಜುವಲ್ ಮಾತ್ರ ಅಪ್ಲೈ ಮಾಡೋದಕ್ಕೆ ಬರೋದು, ಹಾಗಾಗಿ ಎಸ್ ಅಂತ ಕೊಡಿ. ಇಲ್ಲಿ ಎಜುಕೇಶನ್ ಅಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಇದೆ ಅಂತ. ಇಲ್ಲಿ ಮಿನಿಮಮ್ ಏನಂತಂದ್ರೆ ಸೆಕೆಂಡ್ PUC ಆಗಿರಬೇಕು. ಡಿಪ್ಲೊಮಾ ಆದರೂ ಅಪ್ಲೈ ಮಾಡಬಹುದು, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಬ್ಯಾಚುಲರ್ಸ್ ಡಿಗ್ರಿ ಜಾಸ್ತಿ, ಒಂದು ಡಿಗ್ರಿನ ಆದವರಿಗೆ ಏನಂತಂದ್ರೆ ಜಾಸ್ತಿ ಅವರಿಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಇಲ್ಲಿ ಬೇಸಿಕ್ ಕೋರ್ಸ್, ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕತ್ತೆ. ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲಿ ಅಪ್ಲೋಡ್ ಮಾಡ್ಬೇಕು, ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಆಧಾರ್ ಸರ್ಟಿಫಿಕೇಶನ್ ಇದೆನಾ, ನಿಮ್ಮ ಹತ್ರ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ. ನೀವು ಕನ್ನಡವನ್ನು ಓದ್ಲಿಕ್ಕೆ ಬರ್ಲಿಕ್ಕೆ ಮಾತಾಡ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಿದೆ, ಇಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಕನ್ನಡದಲ್ಲಿ ಕರೆಕ್ಟ್ ಆಗಿ ಟೈಪಿಂಗ್ ಮಾಡಕ್ ಬರುತ್ತೆ ಅಂತ ಕೇಳ್ತಿದೆ, ಎಸ್ ಅಂತ ಕೊಡಿ. ಇಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಮತ್ತೆ ಟೈಪ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳ್ತಿದೆ, ಇಲ್ಲಿ ಒಂದು ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಪಾನ್ ನಂಬರ್, ನಿಮ್ಮ ಒಂದು ಪಾನ್ ನಂಬರ್ನ ಹಾಕ್ಬೇಕತ್ತೆ. ನೆಕ್ಸ್ಟ್ ಕರೆಂಟ್ ಆಕ್ಯುಪೇಷನ್ ಅಂಡ್ ಎಲಿಜಿಬಿಲಿಟಿ ಚೆಕ್ಸ್ ಅಂತ ಇದೆ. ಇಲ್ಲಿ ನಾನು ಫುಲ್ ಟೈಮ್ ಆಗಿ ಕರ್ನಾಟಕ ಒಂದು ಸೆಂಟ್ರಲ್ ಅಲ್ಲಿ ಮಾಡ್ತೇನೆ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಬೇರೆ ಯಾವ್ದಾದ್ರು ಫ್ರಾಂಚೈಸಿ ಪಾರ್ಟ್ನರ್ ಆಗಿದ್ದೀರಾ, ಗ್ರಾಮ ನಲ್ಲಿ ಏನಾದ್ರು ಗ್ರಾಮವನ್ನು ಏನ್ ನಡೆಸ್ತಿದ್ರಾ, ಅಥವಾ ಕರ್ನಾಟಕವನ್ನು ನಡೆಸ್ತಿದ್ರಾ, CAC ನ ಏನ ನಡೆಸ್ತಿದ್ರಾ, ಗೌರ್ಮೆಂಟ್ ಎಂಪ್ಲಾಯ್ನ ಕೇಳ್ತಿದೆ. ಇಲ್ಲಿ ಏನಂತಂದ್ರೆ ನೀವು ಗ್ರಾಮವನ್ನಿದ್ದವರು ಇತ್ತಂದ್ರೆ ಗ್ರಾಮವನ್ನು ಕೊಡಿ, ಇಲ್ಲಿ ಕರ್ನಾಟಕವನ್ನಿದ್ರೆ ಗ್ರಾಮವನ್ ಇತ್ತಂದ್ರೆ ನಿಮ್ ಗ್ರಾಮವನ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ಕೊಂತ ಹೋಗ್ಬೇಕಾಗತ್ತೆ. CAC ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ. ಕರ್ನಾಟಕ ಇಲ್ಲಿ ನಿಮ್ಮ ಹತ್ರ ಇಲ್ಲ, ಹಾಗಾಗಿ ನೋನೇ ಸೆಲೆಕ್ಟ್ ಮಾಡಿ. ಗೌರ್ಮೆಂಟ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ನೋನ ಕೊಡ್ಬೇಕಾಗುತ್ತೆ. ನೀವು ಯಾವಾಗಾದ್ರೂ ಕರ್ನಾಟಕ ಸೆಂಟರ್ ನಡೆಸಿದ್ರ ಮೊದ್ಲೇನಾದ್ರು ಅಂತ ಕೇಳ್ತಿದೆ. ಇಲ್ಲಿ ನೀವು ಮೊದ್ಲು ನಡೆಸಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋನೇ ಸೆಲೆಕ್ಟ್ ಮಾಡಿ. ಇಲ್ಲಿ ಎಸ್ ಅಂತ ಕೊಟ್ರೆ ಯಾವಾಗ ಸ್ಟಾಪ್ ಮಾಡಿದ್ರಿ ಅಂತ ಇದನ್ನ ತುಂಬಬೇಕಾಗತ್ತೆ. ಇಲ್ಲಿ ನಿಮ್ಮ ಏನಂತಂದ್ರೆ ಸೆಂಟ್ರಲ್ ಲೊಕೇಶನ್ ಮತ್ತೆ ಓನರ್ಶಿಪ್ ನ ಡೀಟೇಲ್ಸ್ ನೆಲ್ಲ ತುಂಬಬೇಕಾಗತ್ತೆ. ನಿಮ್ಮ ಒಂದು ಸೆಂಟರ್ ಯಾವ ಒಂದು ಏರಿಯಾದಲ್ಲಿ ಮಾಡ್ತಿದ್ದೀರಾ, ಅದರ ಹೌಸ್ ನಂಬರು, ಸ್ಟ್ರೀಟ್ ಯಾವುದು, ವಿಲೇಜ್ ಯಾವುದು, ಗ್ರಾಮ ಪಂಚಾಯತ್ ಯಾವುದು, ಗ್ರಾಮ ಪಂಚಾಯತ್ ಬಂದ್ರೆ, ತಾಲೂಕ್ ಬಂದ್ರೆ ತಾಲೂಕ್ ಯಾವುದು, ಡಿಸ್ಟ್ರಿಕ್ಟ್ ಬಂದ್ರೆ ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಒಂದು ಯಾವುದು. ಇಲ್ಲಿ ಒಂದು ಸೆಂಟರ್ ನ ನೀವು ಸ್ವಂತಕ್ಕೆ ನಡೆಸ್ತಿದ್ದೀರಾ, ರೆಂಟ್ ಅಥವಾ ಲೀಸ್ ಅಲ್ಲಿ ಇದ್ದೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಮನೆಯ ಪಕ್ಕದಲ್ಲಿ ಅಲ್ಲ, ನಿಮ್ಮ ಸೆಂಟರ್ ಇಂದ 500 ಮೀಟರ್ ಅಲ್ಲಿ ಯಾವ್ದಾದ್ರು ಸೆಂಟರ್ ಇದೆನಾ ಅಂತ ಕೇಳ್ತಿದೆ. ಇಲ್ಲಿ ಸೆಂಟರ್ ನಿಮ್ಮ ಒಂದು ನೀವು ಸೆಂಟರ್ ನಡೆಸಿದಿರ ಅಂತಂದ್ರೆ ನಿಮ್ಮ 500 ಮೀಟರ್ ಅಥವಾ 1 ಕಿಲೋಮೀಟರ್ ರೇಂಜ್ ಅಲ್ಲಿ ಯಾವುದೇ ಒಂದು ಸೆಂಟರ್ ಇರಬಾರ್ದು. ಇತ್ತಂತಂದ್ರೆ ಇಲ್ಲಿ 500 ಮೀಟರ್ ಒಳಗಡೆ ಇತ್ತಂದ್ರೆ ಲೆಸ್ ದ್ಯಾನ್ 500 ಮೀಟರ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ 500 ಮೀಟರ್ ಕಿಂತ ದೂರ ಇದೆ ಈ ಒಂದು ನಿಮ್ ಕರ್ನಾಟಕ, ನಿಮ್ಮ ಒಂದು ಫ್ರಾಂಚೈಸಿ ಓಪನ್ ಮಾಡ್ತೀರಾ ಅದರಿಂದ 500 ಮೀಟರ್ ದೂರದಲ್ಲಿ ಇದೆ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವುದೇ ನಮ್ಗೆ ಗೊತ್ತಿಲ್ಲ ಕರ್ನಾಟಕ ಒಂದು ಸೆಂಟರ್ ಯಾವ ಒಂದು ದೂರದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಎಷ್ಟು ಕಿಲೋಮೀಟರ್ ಇದೆ ಅಥವಾ
ಇಷ್ಟು ಕಿಲೋಮೀಟರ್ ದೂರದಲ್ಲಿ ನಾಟ್ ಶೋರ್ ಅಂತ ಸೆಲೆಕ್ಟ್. ಇಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಇದೆ ನಿಮ್ಮ ಸೆಂಟರ್ ಒಂದು ಓಪನ್ ಮಾಡ್ತಿದಿಲ್ಲ, ಆ ಸೆಂಟರ್ ನ ಸ್ಕ್ವೇರ್ ಫೀಟ್ ಎಷ್ಟು 150 ಸ್ಕ್ವೇರ್ ಫೀಟ್, ನಾನು ಹೇಳಿದಂಗೆ 300 ಸ್ಕ್ವೇರ್ ಫೀಟ್, 450 ಸ್ಕ್ವೇರ್ ಫೀಟ್ ಇದೆ, ಅದನ್ನ ತುಂಬಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಜಿಯೋ ಟ್ಯಾಗ್ ನ ಹಾಕ್ಬೇಕಾಗುತ್ತೆ. ಜಿಯೋ ಟ್ಯಾಗ್ ಅಂತಂದ್ರೆ ನಿಮ್ಮ ಮ್ಯಾಪ್ಸ್ ಅಲ್ಲಿ ಹೋಗಿ ನೀವು ಲೊಕೇಶನ್ ಕಳಿಸ್ತಿರಲ್ಲ, ನಿಮ್ಮ ಲೊಕೇಶನ್ ನ ಆ ಲಿಂಕ್ ನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೇಕು ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ಇಲ್ಲಿ ಯಾವ ಒಂದು ಫ್ಲೋರ್ ಅಲ್ಲಿ ಇದೆ ನಿಮ್ಮ, ಈಗ ಸೆಂಟರ್ ನ ತೆಗಿಬೇಕಂತ ಫಸ್ಟ್ ಫ್ಲೋರ್ ಅಲ್ಲಿ ಇದೆನಾ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆನಾ, ಅಥವಾ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆನಾ, ಅದನ್ನ ತುಂಬಬೇಕಾಗುತ್ತೆ. ನೀವು IT ಮತ್ತೆ ನಾನ್ IT ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಮಾಡ್ತೀರಾ ಅಂತ, ಇನ್ವೆಸ್ಟ್ ಮಾಡೋರಿದ್ರೆ ಮಾತ್ರ ಇಲ್ಲಿ ಅಪ್ಲೈ ಮಾಡಿರಿ, ಇಲ್ಲ ಅಂದ್ರೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಇಲ್ಲಿ ಏನಂತಂದ್ರೆ ಕೇಂದ್ರದ ನಿರಂತರ ಕಾರ್ಯಾಚರಣೆ ವೆಚ್ಚಗಳನ್ನು ಭರಿಸಲು ನೀವು ಸಿದ್ಧರಾಗಿದ್ದೀರಾ ಅಂತಂದಿದೆ, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇವೆಲ್ಲ ನೋಡ್ರಿ, ಸೆಕ್ಯೂರಿಟಿ ಡೆಪಾಸಿಟ್ ನೋಡ್ರಿ, ₹100 ನಾನ್ ರಿಫಂಡಬಲ್ ಫೀನ ಕೊಡ್ಬೇಕತ್ತೆ. ₹5,000 ನಿಮ್ ಸೆಲೆಕ್ಟ್ ಆಯ್ತಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ₹500 ನಾನ್ ರಿಫಂಡೇಬಲ್ ಡೆಪಾಸಿಟ್ ಇರುತ್ತೆ. ಅದನ್ನ ಇಲ್ಲಿ ಎಲ್ಲ ಡಿಕ್ಲರೇಷನ್ಸ್ ಎಲ್ಲ ಓದ್ಕೋಬೇಕಾಗತ್ತೆ. ಇಲ್ಲಿ ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕತ್ತೆ. ಇಲ್ಲಿ ಕ್ಯಾಪ್ಚನ್ ಹಾಕಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಮಾಡಿದಾಗ ಏನಂತಂದ್ರೆ ನೆಕ್ಸ್ಟ್ ಅಟ್ಯಾಚ್ ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ಅಂತ ನೋಡ್ಕೊಂಡು ಏನಂತಂದ್ರೆ ಅಟ್ಯಾಚ್ ಅನೆಕ್ಸರ್ ಅಂತ ಒಂದು ಬರುತ್ತೆ. ಅಟ್ಯಾಚ್ ಅನೆಕ್ಸರ್ ಅಂದ್ರೆ ಡಾಕ್ಯುಮೆಂಟ್ಸ್ ನ ನೀವು ಎಲ್ಲ ಅಪ್ಲೋಡ್ ಮಾಡೋದು ಬರುತ್ತೆ. ಅದರಲ್ಲಿ ಏನಂತಂದ್ರೆ ಮೇನ್ ಆಗಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ ಒಂದು ಡಿಗ್ರಿ ಆಗಿದ್ರೆ ಅದರ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಕತ್ತೆ, ರೆಸಿಡೆನ್ಷಿಯಲ್ ಅಡ್ರೆಸ್ ನ ಪ್ರೂಫ್ ನ ಅಪ್ಲೋಡ್ ಮಾಡಕತ್ತೆ, ಫೋಟೋನ ನಿಮ್ಮ ಸೆಂಟರ್ ನ ಒಂದು ಫೋಟೋನ ಅಪ್ಲೋಡ್ ಮಾಡಕತ್ತೆ, ಒಂದು ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನ ಒಂದು ಅಪ್ಲೋಡ್ ಮಾಡ್ಬೇಕತ್ತೆ. ಅಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ₹100 ಫೀನ ಪೇಮೆಂಟ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಕರ್ನಾಟಕ ಒಂದು ಫ್ರಾಂಚೈಸಿಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.